ಖಾಸಗಿ ಫೈನಾನ್ಸ್ನ ಕರ್ಮಕಾಂಡ ಬಯಲಾಗಿದೆ. ಅತ್ತ ಸಾಲವೂ ಇಲ್ಲ, ಇತ್ತ ಇಎಂಐನೂ ಕೂಡ ಬಿಡ್ಲಿಲ್ಲ. 1 ರೂಪಾಯಿ ಸಾಲ ಕೊಡದೆ ಇಎಂಐ ಕಟ್ಟಿಸ್ಕೊಂಡ್ರು. 40 ಲಕ್ಷ ಸಾಲಕ್ಕೆ ಅರ್ಜಿ ಹಾಕಿದ್ರು, ಸಾಲನೇ ಕೊಟ್ಟಿಲ್ಲ. ಆದ್ರೂ 10 ತಿಂಗಳ ಕಂತು ಕಟ್ಟಿಸಿಕೊಂಡಿತ್ತು ಸಂಸ್ಥೆ. ಮನೆ ಖರೀದಿಗೆ ಅರ್ಜಿ ಹಾಕಿದ್ರು ಶರಣಯ್ಯ ನಿರ್ಮಲಾ ದಂಪತಿ. ಹಣದ ಚೆಕ್ ಫೋನ್ನಲ್ಲಿ ತೋರಿಸಿ ಮೋಸ ಮಾಡಿದ್ದಾರೆ. 40 ಲಕ್ಷ ಸಾಲಕ್ಕೆ 4,70,000 ಕಟ್ಟಿದ್ದಾರೆ ಈ ದಂಪತಿ. ಆಲ್ರೆಡಿ ಫೈನಾನ್ಸ್ ಮುಂದೆ ಈರಯ್ಯ ನಿರ್ಮಲಾ ಕಣ್ಣೀರ್ ಹಾಕ್ತಾ ಕುಳಿತಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಇಡೀ ಕುಟುಂಬ ಕಂಗಾಲಾಗಿದೆ. ಹಾವೇರಿಯ ಖಾಸಗಿ ಫೈನಾನ್ಸ್ನ ಕರ್ಮ ಕಾಂಡ ಬಯಲಾಗಿದೆ. ಸಾಲ ಅಂತೂ ಕೊಡ್ಲೇ ಇಲ್ಲ, ಇತ್ತ ಇಎಂಐ ಕೂಡ ಬಿಡ್ಲೇ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಅಲ್ರಿ ಅದ್ ಹೆಂಗ್ರಿ 1 ರೂಪಾಯಿ ಸಾಲನೇ ಕೊಡದೆ 4 ಲಕ್ಷ ಇವರು ವಾಪಸ್ ಹಣನ ಕಟ್ಟಿಸ್ಕೋತಾರೆ, ಸಾಲದ ಕಂತು ಅಂತ ಕಟ್ಟಿಸ್ಕೋತಾರೆ, ಸಾಲನೇ ಕೊಟ್ಟಿಲ್ಲ ಆದ್ರೂ ಮತ್ತೆ ಕಂತು ಕಟ್ಟಿಸ್ಕೊಂಡು ಮೋಸ ಮಾಡಿದ್ದಾರೆ ಅಂತ ಎಲ್ಲಿವರೆಗೆ ಮಿತಿಮೀರಿದ ಹಾವಳಿ ಆಯ್ತಲ್ಲ ಇವ್ರದ್ದು ಅಂತ ಮಾರುತಿ? ಶ್ರೀಲಕ್ಷ್ಮಿ, ನಿಜಕ್ಕೂ ಇದು ಒಂದು ರೀತಿಯಲ್ಲಿ ಈ ಬಡ ಕುಟುಂಬದ ಕರುಣಾಜನಕ ಕಥೆ ಇದು. ಯಾಕಂತಂದ್ರೆ ಒಂದು ಕಡೆ ಸಾಲ ಕೇಳಿಕೆ ಅಂದ್ರೆ ಒಂದ್ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಯಾವ್ದೋ ಕಟ್ಟಿದ ಮನೆ ಸಿಗುತ್ತೆ, ಆ ಕಟ್ಟಿದ ಮನೆಯನ್ನ ತಗೊಳ್ಬೇಕು ಅಂತ ಹೇಳಿ ಮುಂದಾಗ್ತಾರೆ. ಅದರಲ್ಲೂ ಕೂಡ ಇಬ್ರು ಅಂದ್ರೆ ಒಂದ್ ಕಡೆ ಗಂಡ ಸರ್ಕಾರ ನೌಕರರು ಇರ್ತಾರೆ, ಹೆಂಡತಿ ಹಾಲು ಮರ ಜೀವನ ಮಾಡ್ತಾ ಇರ್ತಾಳೆ, ಇದ್ದಬದ್ದ ಹಣವನ್ನು ಉಳಿಸ್ಕೊಂಡು ಜೀವನ ಮಾಡ್ಬೇಕಂತ ಹೊರಟಿರ್ತಾರೆ. ಸದ್ಯಕ್ಕೆ ಆ ಮನೆ ತಗೊಳ್ಬೇಕು ಅಂತ ಹೋಗ್ತಾರೆ, 40 ಲಕ್ಷ ರೂಪಾಯಿ ಹಣ ಆಗುತ್ತೆ. ಹೀಗಾಗಿ ಅದನ್ನು ತಗೊಳ್ಬೇಕು ಅಂತ ಹೋಗ್ತಾರೆ. ಗಂಡನ ಸಂಬಳ ಮತ್ತೆ ಇದನ್ನು ಸೇರ್ಕೊಂಡ್ರೆ ಇಬ್ಬರು ಕೂಡ ಹಣವನ್ನು ಕಟ್ಟಿ ಹೇಗೋ ಮನೆ ಕಟ್ಬೋದು, ಮನೆ ತಗೊಳ್ಬೋದು ಅಂತ ಹೋಗ್ತಾರೆ. ಖಾಸಗಿ ಫೈನಾನ್ಸ್ಗೆ ಬರ್ತಾರೆ, ಸಾಲ ಕೇಳ್ತಾರೆ. ಸಾಲ ಕೇಳಿದಾದ ನಂತರ ಹೇಳ್ತಾರೆ ಇಷ್ಟಾಗುತ್ತೆ ಸರ್ ಕೊಡಬೇಕು ಅಂತ ಹೇಳಿ. ಕಳೆದ 1 ವರ್ಷದ ಹಿಂದೆ ಲೋನ್ಗೆ ಅಪ್ಲೈ ಮಾಡಿರ್ತಾರೆ. ಲೋನ್ಗೆ ಅಪ್ಲೈ ಮಾಡಿ 1 ವರ್ಷವಾದ್ರೂ ಕೂಡ ಹಣನೂ ಇಲ್ಲ, ಏನೂ ಇಲ್ಲ. ಅಂದ್ರೆ ಲೋನ್ ಕೊಡದೇನೆ 1 ವರ್ಷದಿಂದ ಇಎಂಐ ಕಟ್ಕೊಳ್ತಾರೆ. ತಿಂಗಳಿಗೆ 47,000 ರೂಪಾಯಿಗಳನ್ನ ಕಟ್ಸ್ಕೊಳ್ತಾ ಬರ್ತಾರೆ. ಅಲ್ಲಿಗೆ 1 ವರ್ಷಕ್ಕೆ 4,70,000 ಆಗುತ್ತೆ. ಈ ಕಡೆ ಹಣ ಕಟ್ತಾರೆ, ಲೋನು ಕೊಡಲ್ಲ, ಹೇಗಿದು ಅಂತ ಹೇಳ್ತಾರೆ. ಇದಾದ ನಂತರ ಬ್ಯಾಂಕಿಗೆ ಅಲ್ದಾಡಿ ಸಾಕಾಗ್ತಾರೆ. ಕೊನೆಗೆ ರಿಪಬ್ಲಿಕ್ ಕನ್ನಡಕ್ಕೆ ಮೊರೆ ಹೋಗ್ತಾರೆ, ಕರೆ ಮಾಡ್ತಾರೆ, ನಾವು ಸ್ಥಳಕ್ಕೆ ಬರ್ತೀವಿ. ಸ್ಥಳಕ್ಕೆ ಬಂದಾದ ನಂತರ ಅವರೆಲ್ಲರೂ ಪ್ರತಿಭಟನೆ ಕೂರ್ತಾರೆ ಮಹಿಳೆ. ಅದಾದ ನಂತರ ಸಿಬ್ಬಂದಿ ತಮ್ಮ ಫೈನಾನ್ಸ್ ಇದೆ, ಇಲ್ಲಿ ಕಂಪ್ಯೂಟರ್ಗಳಿದಾವೆ, ಇಲ್ಲಿ ದಾಖಲೆಗಳಿದಾವೆ ಅಂತ ನೋಡದೆ ಆ ಆಫೀಸನ್ನ ಕೀಲಿನೂ ಹಾಕದೆ ಮಹಿಳೆಯನ್ನ ಒಂಟಿಯಾಗಿ ಬಿಟ್ಟು ಮನೆ ಹೋಗ್ತಾರೆ. ಇದಾದ ನಂತರ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರ್ತಾರೆ, ಪೊಲೀಸರು ಬರ್ತಾರೆ. ಆ ಸ್ಥಳಕ್ಕೆ ಬಂದಾದ ನಂತರ ದಾಖಲಿಸ್ಕೊಳ್ತಾರೆ, ಅಂದ್ರೆ ಕೇಸನ್ನು ದಾಖಲೆ ಮಾಡಲಿಕ್ಕೆ ಮುಂದಾಗ್ತಾರೆ. ಏನು ಗಂಡ ಹೆಂಡತಿ ಇದ್ದಾರೆ, ಇವರೇನು ಕಷ್ಟಪಡ್ತಾ ಇದ್ದಾರೆ, ಇವರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಪೊಲೀಸರಿಗೆ ಈಗ ತನಿಖೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು, ಇವರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಫಸ್ಟ್ ಇಲ್ಲಿ ಹಿಂದೂಜಾ ಫೈನಾನ್ಸಿಗೆ ಬಂದ್ವಿ ಸರ್ ನಾವು. ಈಗ ಫೆಬ್ರವರಿ ಒಳಗೆ ಹೋದ ವರ್ಷ 24 ಫೆಬ್ರವರಿಗೆ ಬಂದಿದ್ವಿ ಸರ್. ಲೋನ್ ಬೇಕಂಥೇಳಿ ಯಥಾಸ್ಥಿತಿ ಅವೆಲ್ಲ ಪ್ರೊಸೀಜರ್ ಮಾಡಿ ನಮಗೆ ಲೋನ್ ಶಾಂಕ್ಷನ್ ಮಾಡಿದ್ವಿ ಸರ್. ಮುಂದೆ 1 ತಿಂಗಳಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕನ್ನಷ್ಟೊತ್ತಿಗೆ ನಮಗೆ ಗಂಡ ಹೆಂಡತಿ ಕೂಡ ಆಕ್ಸಿಡೆಂಟ್ ಆಗಿಬಿಡ್ತೀವಿ. ಆಕ್ಸಿಡೆಂಟ್ ಆಗತ್ಲೆ ನಾವು ಹೇಳಿದ್ವಿ ಬ್ರ್ಯಾಂಚ್ನವ್ರಿಗೆ, ಇಲ್ರಿ ಸರ್ ನಮ್ಗೆ ಹಿಂಗೆ ಆಕ್ಸಿಡೆಂಟ್ ಆಗೈತೆ ಅನ್ನತ್ಲೆ, ಆಯ್ತಮ್ಮ ನೀವು ಯಾವಾಗ ಮಾಡ್ಕೊತೀವಿ ಅವಾಗ ನಾವು ಲೋನ್ ಶಾಂಕ್ಷನ್ ಮಾಡ್ತೀವಿ ನಿಮ್ಗೆ, ನಿಮ್ಮ ಹೆಸರಲ್ಲೇ ಲೋನ್ ಬಂದೈತಿ ನೀವು. ಖಾಸಗಿ ಫೈನಾನ್ಸ್ನ ಕರ್ಮಕಾಂಡ ಬಯಲಾಗಿದೆ. ಅತ್ತ ಸಾಲವೂ ಇಲ್ಲ, ಇತ್ತ ಇಎಂಐನೂ ಕೂಡ ಬಿಡ್ಲಿಲ್ಲ. 1 ರೂಪಾಯಿ ಸಾಲ ಕೊಡದೆ ಇಎಂಐ ಕಟ್ಟಿಸ್ಕೊಂಡ್ರು. 40 ಲಕ್ಷ ಸಾಲಕ್ಕೆ ಅರ್ಜಿ ಹಾಕಿದ್ರು, ಸಾಲನೇ ಕೊಟ್ಟಿಲ್ಲ. ಆದ್ರೂ 10 ತಿಂಗಳ ಕಂತು ಕಟ್ಟಿಸ್ಕೊಂಡಿತ್ತು ಸಂಸ್ಥೆ. ಮನೆ ಖರೀದಿಗೆ ಅರ್ಜಿ ಹಾಕಿದ್ರು ಶರಣಯ್ಯ ನಿರ್ಮಲಾ ದಂಪತಿ. ಹಣದ ಚೆಕ್ ಫೋನ್ನಲ್ಲಿ ತೋರಿಸಿ ಮೋಸ ಮಾಡಿದ್ದಾರೆ. 40 ಲಕ್ಷ ಸಾಲಕ್ಕೆ 4,70,000 ಕಟ್ಟಿದ್ದಾರೆ ಈ ದಂಪತಿ. ಆಲ್ರೆಡಿ ಫೈನಾನ್ಸ್ ಮುಂದೆ ಈರಯ್ಯ ನಿರ್ಮಲಾ ಕಣ್ಣೀರ್ ಹಾಕ್ತಾ ಕುಳಿತಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಇಡೀ ಕುಟುಂಬ ಕಂಗಾಲಾಗಿದೆ. ಹಾವೇರಿಯ ಖಾಸಗಿ ಫೈನಾನ್ಸ್ನ ಕರ್ಮ ಕಾಂಡ ಬಯಲಾಗಿದೆ. ಸಾಲ ಅಂತೂ ಕೊಡ್ಲೇ ಇಲ್ಲ, ಇತ್ತ ಇಎಂಐ ಕೂಡ ಬಿಡ್ಲೇ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಅಲ್ರಿ ಅದ್ ಹೆಂಗ್ರಿ 1 ರೂಪಾಯಿ ಸಾಲನೇ ಕೊಡದೆ 4 ಲಕ್ಷ ಇವರು ವಾಪಸ್ ಹಣನ ಕಟ್ಟಿಸ್ಕೋತಾರೆ, ಸಾಲದ ಕಂತು ಅಂತ ಕಟ್ಟಿಸ್ಕೋತಾರೆ, ಸಾಲನೇ ಕೊಟ್ಟಿಲ್ಲ ಆದ್ರೂ ಮತ್ತೆ ಕಂತು ಕಟ್ಟಿಸ್ಕೊಂಡು ಮೋಸ ಮಾಡಿದ್ದಾರೆ ಅಂತ ಎಲ್ಲಿವರೆಗೆ ಮಿತಿಮೀರಿದ ಹಾವಳಿ ಆಯ್ತಲ್ಲ ಇವ್ರದ್ದು ಅಂತ ಮಾರುತಿ?
ಶ್ರೀಲಕ್ಷ್ಮಿ, ನಿಜಕ್ಕೂ ಇದು ಒಂದು ರೀತಿಯಲ್ಲಿ ಈ ಬಡ ಕುಟುಂಬದ ಕರುಣಾಜನಕ ಕಥೆ ಇದು. ಯಾಕಂತಂದ್ರೆ ಒಂದು ಕಡೆ ಸಾಲ ಕೇಳಿಕೆ, ಅಂದ್ರೆ ಒಂದ್ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಯಾವ್ದೋ ಕಟ್ಟಿದ ಮನೆ ಸಿಗುತ್ತೆ, ಆ ಕಟ್ಟಿದ ಮನೆಯನ್ನ ತಗೊಳ್ಬೇಕು ಅಂತ ಹೇಳಿ ಮುಂದಾಗ್ತಾರೆ. ಅದರಲ್ಲೂ ಕೂಡ ಇಬ್ರು, ಅಂದ್ರೆ ಒಂದ್ ಕಡೆ ಗಂಡ ಸರ್ಕಾರ ನೌಕರದಾರ ಇರ್ತಾನೆ, ಹೆಂಡತಿ ಹಾಲು ಮರ ಜೀವನ ಮಾಡ್ತಾ ಇರ್ತಾಳೆ. ಇದ್ದಬದ್ದ ಹಣವನ್ನು ಉಳಿಸ್ಕೊಂಡು ಜೀವನ ಮಾಡ್ಬೇಕಂತ ಹೊರಟಿರ್ತಾರೆ. ಸದ್ಯಕ್ಕೆ ಆ ಮನೆ ತಗೊಳ್ಬೇಕು ಅಂತ ಹೋಗ್ತಾರೆ. 40 ಲಕ್ಷ ರೂಪಾಯಿ ಹಣ ಆಗುತ್ತೆ. ಹೀಗಾಗಿ ಅದನ್ನು ತಗೊಳ್ಬೇಕು ಅಂತ ಹೋಗ್ತಾರೆ. ಗಂಡನ ಸಂಬಳ ಮತ್ತೆ ಇದನ್ನು ಸೇರ್ಕೊಂಡ್ರೆ ಇಬ್ಬರು ಕೂಡ ಹಣವನ್ನು ಕಟ್ಟಿ ಹೇಗೋ ಮನೆ ಕಟ್ಬೋದು, ಮನೆ ತಗೊಳ್ಬೋದು ಅಂತ ಹೋಗ್ತಾರೆ. ಖಾಸಗಿ ಫೈನಾನ್ಸ್ಗೆ ಬರ್ತಾರೆ, ಸಾಲ ಕೇಳ್ತಾರೆ. ಸಾಲ ಕೇಳಿದಾದ ನಂತರ ಹೇಳ್ತಾರೆ ಇಷ್ಟಾಗುತ್ತೆ ಸರ್ ಕೊಡಬೇಕು ಅಂತ ಹೇಳಿ. ಅಂದ್ರೆ 1 ವರ್ಷದ ಹಿಂದೆ ಲೋನ್ಗೆ ಅಪ್ಲೈ ಮಾಡಿರ್ತಾರೆ. ಲೋನ್ಗೆ ಅಪ್ಲೈ ಮಾಡಿ 1 ವರ್ಷವಾದ್ರೂ ಕೂಡ ಹಣನೂ ಇಲ್ಲ, ಏನೂ ಇಲ್ಲ. ಅಂದ್ರೆ ಲೋನ್ ಕೊಡದೇನೆ 1 ವರ್ಷದಿಂದ EMI ಕಟ್ಕೊಳ್ತಾರೆ. ತಿಂಗಳಿಗೆ 47,000 ರೂಪಾಯಿಗಳನ್ನ ಕಟ್ಸ್ಕೊಳ್ತಾ ಬರ್ತಾರೆ. ಅಲ್ಲಿಗೆ 1 ವರ್ಷಕ್ಕೆ 40 ಅಂದ್ರೆ 4,70,000 ಆಗುತ್ತೆ. ಈ ಕಡೆ ಹಣ ಕಟ್ತಾರೆ, ಲೋನು ಕೊಡಲ್ಲ. ಹೇಗಿದು ಅಂತ ಹೇಳ್ತಾರೆ. ಇದಾದ ನಂತರ ಬ್ಯಾಂಕಿಗೆ ಅಲ್ದಾಡಿ ಸಾಕಾಗ್ತಾರೆ. ಕೊನೆಗೆ ರಿಪಬ್ಲಿಕ್ ಕನ್ನಡಕ್ಕೆ ಮೊರೆ ಹೋಗ್ತಾರೆ, ಕರೆ ಮಾಡ್ತಾರೆ, ನಾವು ಸ್ಥಳಕ್ಕೆ ಬರ್ತೀವಿ. ಸ್ಥಳಕ್ಕೆ ಬಂದಾದ ನಂತರ ಅವರೆಲ್ಲರೂ ಪ್ರತಿಭಟನೆ ಕೂರ್ತಾರೆ ಮಹಿಳೆ. ಅದಾದ ನಂತರ ಸಿಬ್ಬಂದಿ ತಮ್ಮ ಫೈನಾನ್ಸ್ ಇದೆ, ಇಲ್ಲಿ ಕಂಪ್ಯೂಟರ್ಗಳಿದಾವೆ, ಇಲ್ಲಿ ದಾಖಲೆಗಳಿದಾವೆ ಅಂತ ನೋಡದೆ ಆ ಆಫೀಸನ್ನ ಕೀಲಿನೂ ಹಾಕದೆ ಮಹಿಳೆಯನ್ನ ಒಂಟಿಯಾಗಿ ಬಿಟ್ಟು ಮನೆ ಹೋಗ್ತಾರೆ. ಇದಾದ ನಂತರ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರ್ತಾರೆ, ಪೊಲೀಸರು ಬರ್ತಾರೆ. ಆ ಸ್ಥಳಕ್ಕೆ ಬಂದಾದ ನಂತರ ದಾಖಲಿಸ್ಕೊಳ್ತಾರೆ, ಅಂದ್ರೆ ಕೇಸನ್ನು ದಾಖಲೆ ಮಾಡಲಿಕ್ಕೆ ಮುಂದಾಗ್ತಾರೆ. ಏನು ಗಂಡ ಹೆಂಡತಿ ಇದ್ದಾರೆ, ಇವರೇನು ಕಷ್ಟಪಡ್ತಾ ಇದ್ದಾರೆ, ಇವರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಪೊಲೀಸರಿಗೆ ಈಗ ತನಿಖೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇವರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳ್ತಿರೋದು. ಲಕ್ಷ್ಮಿ, ಥ್ಯಾಂಕ್ ಯು ಮಾರುತಿ, ಡೀಟೇಲ್ಸ್ಗಾಗಿ. ಫಸ್ಟ್ ಇಲ್ಲಿ ಹಿಂದೂಜಾ ಫೈನಾನ್ಸಿಗೆ ಬಂದಿದ್ವಿ ನಾವು. ಈಗ ಫೆಬ್ರವರಿ ಒಳಗೆ ಹೋದ ವರ್ಷ 24 ಫೆಬ್ರವರಿಗೆ ಬಂದಿದ್ವಿ ಸರ್. ಲೋನ್ ಬೇಕಂಥೇಳಿ ಯಥಾಸ್ಥಿತಿ ಅವೆಲ್ಲ ಪ್ರೊಸೀಜರ್ ಮಾಡಿ ನಮಗೆ ಲೋನ್ ಶಾಂಕ್ಷನ್ ಮಾಡಿದ್ವಿ ಸರ್. ಮುಂದೆ 1 ತಿಂಗಳಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕನ್ನಷ್ಟೊತ್ತಿಗೆ ನಮಗೆ ಗಂಡ ಹೆಂಡತಿ ಕೂಡ ಆಕ್ಸಿಡೆಂಟ್ ಆಗಿಬಿಡ್ತೀವಿ. ಆಕ್ಸಿಡೆಂಟ್ ಆಗತ್ಲೆ ನಾವು ಹೇಳಿದ್ವಿ ಬ್ರ್ಯಾಂಚ್ನವ್ರಿಗೆ, ಇಲ್ರಿ ಸರ್ ನಮ್ಗೆ ಹಿಂಗೆ ಆಕ್ಸಿಡೆಂಟ್ ಆಗೈತೆ ಅನ್ನತ್ಲೆ, ಆಯ್ತಮ್ಮ ನೀವು ಯಾವಾಗ ಮಾಡ್ಕೊತೀವಿ ಅವಾಗ ನಾವು ಲೋನ್ ಶಾಂಕ್ಷನ್ ಮಾಡ್ತೀವಿ ನಿಮ್ಗೆ, ನಿಮ್ಮ ಹೆಸರಲ್ಲೇ ಲೋನ್ ಬಂದೈತಿ ನೀವು. ಖಾಸಗಿ ಫೈನಾನ್ಸ್ನ ಕರ್ಮಕಾಂಡ ಬಯಲಾಗಿದೆ. ಅತ್ತ ಸಾಲವೂ ಇಲ್ಲ, ಇತ್ತ EMIನೂ ಕೂಡ ಬಿಡ್ಲಿಲ್ಲ. 1 ರೂಪಾಯಿ ಸಾಲ ಕೊಡದೆ EMI ಕಟ್ಟಿಸ್ಕೊಂಡ್ರು. 40 ಲಕ್ಷ ಸಾಲಕ್ಕೆ ಅರ್ಜಿ ಹಾಕಿದ್ರು, ಸಾಲನೇ ಕೊಟ್ಟಿಲ್ಲ. ಆದ್ರೂ 10 ತಿಂಗಳ ಕಂತು ಕಟ್ಟಿಸ್ಕೊಂಡಿತ್ತು ಸಂಸ್ಥೆ. ಮನೆ ಖರೀದಿಗೆ ಅರ್ಜಿ ಹಾಕಿದ್ರು ಶರಣಯ್ಯ ನಿರ್ಮಲಾ ದಂಪತಿ. ಹಣದ ಚೆಕ್ ಫೋನ್ನಲ್ಲಿ ತೋರಿಸಿ ಮೋಸ ಮಾಡಿದ್ದಾರೆ. 40 ಲಕ್ಷ ಸಾಲಕ್ಕೆ 4,70,000 ಕಟ್ಟಿದ್ದಾರೆ ಈ ದಂಪತಿ ಆಲ್ರೆಡಿ. ಫೈನಾನ್ಸ್ ಮುಂದೆ ಈರಯ್ಯ ನಿರ್ಮಲಾ ಕಣ್ಣೀರ್ ಹಾಕ್ತಾ ಕುಳಿತಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಇಡೀ ಕುಟುಂಬ ಕಂಗಾಲಾಗಿದೆ. ಹಾವೇರಿಯ ಖಾಸಗಿ ಫೈನಾನ್ಸ್ನ ಕರ್ಮ ಕಾಂಡ ಬಯಲಾಗಿದೆ. ಸಾಲ ಅಂತೂ ಕೊಡ್ಲೇ ಇಲ್ಲ, ಇತ್ತ EMI ಕೂಡ ಬಿಡ್ಲೇ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ,